ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ಮಂಡ್ಯದಲ್ಲಿದ್ದೀನಿ. ಸೊ ಎಲ್ಲರೂ ಯಾವ್ರು ಅಂತ ನನ್ನ ತುಂಬಾ ಕೇಳ್ತಾ ಇದ್ರಿ. ಸೊ ಮಂಡ್ಯದಲ್ಲೇ ಬಂದು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ. ಐ ವಿಲ್ ಸ್ಟಾರ್ಟ್ ನೌ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಲೈಕ್ ನಾವಿವತ್ತು ಮಹಾಲಮೆ ಅಮಾವಾಸ್ಯೆ ಹಬ್ಬದ ಪ್ರಯುಕ್ತ ಊರಿಗೆ ಬಂದಿದೀವಿ. ಅದೇ ಕಾರಣದಿಂದ ನಮ್ದು ಊರು ಹೇಗೆ ಸುತ್ತಾ ಇದೆ ಅನ್ನೋದನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ರೈಲ್ವೆ ಸ್ಟೇಷನ್ ಇದ್ದೀನಿ ನೋಡಿ ಗೈಸ್. ಸೊ ಟ್ರೈನ್ ಹೋಗ್ತಿದೆ. ಈ ಕಡೆ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಮಂಡ್ಯ ರೋಡು, ನಾನು ಒಳಲ್ ಸರ್ಕಲ್ಗೆ ಹೋಗ್ಬೇಕಾಗಿರೋದು. ಸೊ ಇವಾಗ ಈ ಕಡೆ ಎಲ್ಲ ದಾರಿ ಇದೆ ಅಂತ ಹೇಳಿದ್ದಾರೆ. ಹಿಂಗ ನಾನು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದೊಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಅಪ್ಪ ಈ ಲಗೇಜ್ ಎಲ್ಲ ಎತ್ಕೊಂಡು ನಡೆಯೋಕ್ಕಾಗಲ್ಲ ಗೈಸ್. ತುಂಬಾ ಈ ಜಲ್ಲಿ ಕಲ್ಲು ಅದು ಇದು ಕಲ್ಲು ಎಲ್ಲ ಆಗಲ್ಲ. ಹೋಗ್ತಾ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನಮ್ಮೂರು ಹೇಗಿದೆ ಅಂತ ತೋರಿಸೋಣ. ಆಲ್ರೆಡಿ ಸುಮಾರು ವಿಡಿಯೋಸಲ್ಲಿ ನಮ್ಮೂರನ್ನ ಅಪ್ಲೋಡ್ ಮಾಡಿದ್ದೀನಿ, ಅಷ್ಟೊಂದು ಕವರ್ ಮಾಡಿಲ್ಲ. ಸೊ ಲೆಟ್ ಇಟ್ ಬಿ. ಇವತ್ತು ನೋಡೋಣ ಎಷ್ಟು ಕವರ್ ಮಾಡುತ್ತೋ ಎಷ್ಟು ಕವರ್ ಮಾಡ್ಲಿಕ್ಕಾಗುತ್ತೋ ಅಷ್ಟು ಕವರ್ ಮಾಡಿ ನಮ್ಮೂರನ್ನ ತೋರಿಸ್ತೀನಿ. ಓಕೆನಾ? ಬನ್ನಿ ಗೈಸ್. ನಮ್ಮೂರಂತೂ ತುಂಬಾ ಬಿಸಿಲಿದೆ ಗೈಸ್. ನನಗಂತೂ ನಮ್ಮೂರಿಂದ ಬಸ್ ಸ್ಟಾಪ್ ಹೋಗೋ ರೂಟೇ ಗೊತ್ತಿಲ್ಲ, ನಮ್ಮ ಮನೆಗೆ ಹೋಗೋ ರೂಟು. ಸೊ ಹೇಳಿದಕ್ಕೆ ಮಂಡ್ಯದವಳು, ಅರೆ ಮಂಡ್ಯದಿಂದ ನಮ್ಮೂರ್ಗೆ ಬಸ್ ಸ್ಟಾಪ್ಗೆ ಹೆಂಗ್ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಎಲ್ಲೆಲ್ಲಿಂದನೋ ಬಂದ್ಬಿಟ್ಟಿದೀನಿ. ಸೊ ಎಲ್ರ ಹತ್ರನು ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಬಸ್ ಸ್ಟಾಪ್ ಹೋಗಿ ರೀಚ್ ಆಗ್ಬಿಡೋಣ. ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಒಂದು ಆಟೋದಲ್ಲಿ ನನ್ಗೆ ಒಂದ್ ಪಾಪು ಸಿಕ್ಕಿದ್ದಾರೆ ಗೈಸ್. ಆ ಪಾಪುನ ಮಾತಾಡ್ಸೋಣ. ಮಾತಾಡು. ಏನ್ ನಿನ್ ಹೆಸರು? ಚಿನ್ಮಯ್ ಅಂತ ಹೆಸರು. ಹಾಯ್ ಹಾಯ್ ಹಾಯ್. ಆಟೋದಲ್ಲಿ ಹೋಗ್ತಾ ಇದೀವಿ ಗೈಸ್. ಆಟೋ ಇವಾಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಅಂದ್ರೆ ಎಲ್ಲ ಬಂದಿದ್ದಾರೆ. ಇನ್ನು 2 ಮೆಂಬರ್ಸ್ 3 ಮೆಂಬರ್ಸ್ ಬರ್ಬೇಕು. ಅದ್ ಬಂದ್ಮೇಲೆನೆ ಹೊರಡುತ್ತೆ. ಕರೆಕ್ಟಾ? ವಾಚ್ ತೋರ್ಸಿದ್ದಾನೆ, ನಾನು ವಾಚ್ ಹಾಕಿದ್ದೀನಿ ನೋಡಿ ಅಂತ. ನಮ್ಮೂರಲ್ಲಿ ತುಂಬಾ ಬಿಸಿಲು ಗೈಸ್. ನೋಡಿ ಹೇಗ್ ಆಗ್ಬಿಟ್ಟಿದೀವಿ ಅಂತ. ಹಾಫ್ ಡೇ, ಇನ್ನು 1 ಡೇ ಆಗಿಲ್ಲ ಬಂದು. ಹಾಫ್ ಡೇ ಅಷ್ಟೇ. ಹಾಫ್ ಡೇಗೆ ಇಷ್ಟು ಟ್ಯಾನ್ ಆಗ್ತಿದ್ದೀನಿ. ಇನ್ನು 1 ಡೇ 3 ಡೇಸ್ ನಾನು ಇಲ್ಲೇ ಇರ್ಬೇಕು. ಹೇಗಾಗ್ತೀನೋ ಗೊತ್ತಿಲ್ಲ. ಹಲೋ ಓಕೆ, ಬಾಯ್ ಹೇಳ್ಬಿಡೋರ್ಗೆ. ಬಾಯ್. ಫೈನಲಿ ಗೈಸ್ ನಾನಿವಾಗ ಶಿವಳ್ಳಿಗೆ ಬಂದಿದ್ದೀನಿ. ಶಿವಳ್ಳಿಲಿ ಕೂಡ ಬಸ್ ಇಲ್ಲ. ನಮ್ಮ ಭಾವಂಗೋಸ್ಕರ ವೈಟಿಂಗು. ಸೊ ಅವ್ರು ಬರ್ತಾರೆ ಅಂತ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದಾಳೆ. ಸೊ ಚಿಕನ್ ತಗೊಂಡ್ ಬಾ ಅಂತ ಹೇಳಿದಾರೆ. ಅಲ್ಲಿವರೆಗೂ ಚಿಕನ್ ತಗೊಳ್ಳೋಣ ಅಂತ ಕುತ್ಕೊಂಡಿದೀನಿ. ಸೊ ಚಿಕನ್ ತಗೊಂಡು, ಹಾ ಆಂಟಿ ಚಿಕನ್ ಆಯ್ತಾ ನೋಡಿ, ಚಿಕನ್ ಆಂಟಿ ಕರೀತಿದ್ದಾರೆ ಗೈಸ್. ಚಿಕನ್ ಆಯ್ತಂತೆ. ಸೊ ಚಿಕನ್ ಇಸ್ಕೊಂಡ್ ಬಂದ್ಬಿಡೋಣ. ಹಾಯ್ ಗೈಸ್, ಫೈನಲಿ ನಮ್ಮ ಮನೇಲಿ ಬಂದ್ರು. ಇವಾಗ ಚಿಕನ್ ಮಾಡ್ಕೊಳಕ್ಕೆ ನಮ್ಮ ಮಕ್ಕಳು. ಮಾತಾಡಿ. ಅದು ನಾವು ಮನೆಗೆ ಬಂದಿದ್ದೀವಿ. ಇನ್ನು ಮನೆಗೆ ಹೋಗಿಲ್ಲ, ಹೋಗ್ತಾ ಇದೀವಿ. ಇವಾಗ ಇನ್ನು ಶಿವಳ್ಳಿ ಇಲ್ಲ ನೋಡಿ, ತಲೆ ಕೆಚ್ಕೊಂತ ಕೂತಿದ್ದಾರೆ. ಮಾತಾಡೋಣ. ಬಂದ ತಕ್ಷಣ ಏನಂತಿದ್ದಾರೆ ನೋಡಿ ಇವರು. ಹೇಳೋಣ. ನಾವಿವಾಗ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ತಿನ್ಕೊಂಡ್ ಬಂದ್ಬಿಡೋಣ. ಬನ್ನಿ 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 ಹೋಗೋಣ. ಚಲೋ. ಫೈನಲಿ ಗೈಸ್ ನಾವು 4 ಜನ ಜ್ಯೂಸ್ ತಗೊಂಡಿದ್ದೀವಿ. ನಾನು ಮಾಡಿದ್ದೀನಿ. ಸೊ 4 ಜನ ಜ್ಯೂಸ್ ತಗೊಂಡ್ ಕುಡಿತಾ ಇದೀವಿ ಇವಾಗ. ಬರೀ ಹೇಳೋದೇ ಆಯ್ತು. ಏನಾದ್ರು ಹೇಳು, ಹೇಗಿತ್ತು? ಏನು ಸ್ಕೂಲ್ ಇವತ್ ರಜಾ, ಸಂಡೇ. ಸ್ಕೂಲ್ ಮಾಮೂಲಿ ರಜಾನೆ. ಸೊ ಇವಳು ನಮ್ದು ಚಿಕ್ಕ 2ನೇ ಅಕ್ಕನ ಮಗಳು. ಇವರು ನಮ್ ಚಿಕ್ಕಮ್ಮನ ಮಕ್ಳು ಇಬ್ರು ಅಲ್ವಾ? ಹೆಸರು ಹೇಳು ನಿಂದು. ನನ್ನ ಹೆಸರು ಯಶ್ಮಿತಾ ಅಂತ. ನನ್ನ ಹೆಸರು ಧನುಷ್ ಅಂತ. ನನ್ನ ಹೆಸರು ಅನು ಅಂತ. ಇಷ್ಟು ನಮ್ದು ಪರಿಚಯ ಮಾಡ್ಕೊಂಡಿದೀವಿ. ಸೊ ಇವಾಗ ನಮ್ಮ ಅಣ್ಣ ಕಾರ್ನ ಟರ್ನ್ ಮಾಡ್ಕೊಂಡ್ ಬರಕ್ ಹೋಗಿದ್ದಾರೆ. ಬಂದ ತಕ್ಷಣನೇ ಮನೆಗೆ ಹೊಡ್ಬಿಟ್ಟು ಮನೇಲೆಲ್ಲ ಏನ್ ಮಾಡ್ತಿದ್ದಾರೆ ಹೇಗೆ ಅಂತ ನೋಡ್ತೀನಿ. ಆಲ್ಮೋಸ್ಟ್ ವಿಡಿಯೋಸ್ ಅಲ್ಲಿ ಇನ್ನು ಮಾಡಿಲ್ಲ. ಇವಾಗ ಮಾಡೋಣ ಎಲ್ರು ಸೇರ್ಕೊಂಡು. ಆಲ್ಮೋಸ್ಟ್ ವಿಡಿಯೋದಲ್ಲಿ ನಮ್ಮ ಮನೇನ ತೋರ್ಸಿದೀನಿ. ನಾವು ಒಂದು ಚಿಕ್ಕ ಬಡವರು, ಅಷ್ಟೊಂದು ದೊಡ್ಡ ಮನೆ ಅಂತ ಏನಿಲ್ಲ. ನಮ್ದೇ ಆದಂತ ಚಿಕ್ಕ ಪ್ಯಾಲೇಸ್ ಇದೆ ಅಲ್ವಾ? ಹೌದು ಹೌದು. ಸೊ ಅದೇ ಚಿಕ್ಕ ಪ್ಯಾಲೇಸ್ ನ ಇವತ್ತು ತೋರಿಸ್ತೀನಿ. ಸೊ ಓಕೆ, ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ಬಾಯ್ ಬಾಯ್ ಬಾಯ್.
ಫೈನಲಿ ಗೈಸ್ ನಾವು ಮನೆಗೆ ಬಂದಿದೀವಿ. ನಮ್ಮ ಮನೆಗೆ ನಮ್ದು ಎರಡನೇ ಅಕ್ಕ ಇವರು. ಎರಡನೇ ಅಕ್ಕ ಇವರು, ಅವ್ರ ಹೆಸರು ವಿಜಯ ಅಂತ. ಅವ್ರ ಮಗಳೇ ಇವಳು ಪುಟ್ಟಿ. ಆವಾಗ್ಲೇ ನಾವು ಮಾತಾಡಿದ್ವಲ್ಲ, ಸೊ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ಗೈಸ್. ಪಟ ಹಬ್ಬಕ್ಕೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಆಮೇಲೆ ಏನೇನ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಹಲೋ, ಬಾಯ್ಲಿ ನಮ್ಮನೇಲಿ ಒಂದು ತುಂಬಾ ವರ್ಷ ಆದ್ಮೇಲೆ ನಮ್ದು ಕೃಷ್ಣ ಬಾಲಕ ಬಂದಿದ್ದಾನೆ. ಬಾಯ್ಲಿ ಬಾಲಕೃಷ್ಣ ಕರ್ಕೊಂಡ್ ಬಾ. ನೀನ್ ಕರ್ಕೊಂಡ್ ಬರ್ಬೇಕು ಬಾಯ್ಲಿ ಅಂದ್ರೆ. ಈ ಕಡೆ ಇಲ್ಲಿ ಇವನು ನಮ್ಮ ಪಾಪು. ಆಯ್ತಮ್ಮ ಅಳ್ಬಾರ್ದು. ಎಂತಕ್ಕೆ ಹೊಳ್ತಾ ಇದ್ದಾನೆ ಅವನು. ಅಯ್ಯಯ್ಯೋ ಅಳ್ಬೇಡಪ್ಪ, ತಗೊಂಡ ಎತ್ಕೋ. ಇದು ಅವ್ರಪ್ಪ, ಇದವ್ರಮ್ಮ, ಅದವ್ರಕ್ಕ, ನಾನವ್ರ ಚಿಕ್ಕಮ್ಮ. ಇಷ್ಟು ಜನ. ಅವನು ಏನಾಗ್ಬೇಕಕ್ಕ? ಮಾಮ. ಅವನು ಮಾಮ. ಇನ್ನೊಬ್ಳು ಚಿಕ್ಕಿ ಒಳಗಡೆ ಅಡಿಗೆ ಮಾಡ್ತಿದ್ದಾಳೆ. ಅವ್ರನ್ನ ಆಮೇಲಿಂದ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸ್ಟಾರ್ಟ್. ಎಲ್ರು ಕಾಣಿಸ್ತಿದ್ದೀರಾ? ಇನ್ನು ಬಂದು ಎಲ್ಲ ಇನ್ನು ಬನ್ನಿ. ಫೈನಲಿ ಗೈಸ್ ಹೊಟ್ಟೆ ಹಸ್ಕೊಂಡು ಜಾಸ್ತಿ ಏನು ಮಾಡ್ದೋರ ಕಾರಣ ಇವಾಗ ಎಲ್ರು ಕಾಫಿ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕೂತಿದೀವಿ. ಸೊ ನಮ್ಮ ಅಕ್ಕ ಬರ್ತಾರೆ, ಕುಡ್ಕೊಂಡೆ ಬರ್ತಿದ್ದಾಳೆ ಅವಳು. ಕುಡ್ದಾಯ್ತು ಅವ್ರದಾಳೆ. ನಮ್ಮ ಅಕ್ಕ ನಮ್ಮ ಅವ್ವ ಎಲ್ಲ ಅಲ್ಲಿ ಕೂತಿದ್ದಾರೆ ನೋಡಿ ಗೈಸ್. ಸೊ ವೆರಿ ಬಿಸಿ. ಪಾಪು ಜೊತೆ ನಮ್ಮ ಪಾಪು ಬನ್ನೇ ನೋಡ್ಬೇಡಿ. ಸೊ ಇವಾಗ ನಾವೆಲ್ಲ ಏನ್ ಮಾಡ್ತಿದೀವಿ ಅಂದ್ರೆ ಕಾಫಿ ಕುಡ್ಬಿಟ್ಟು ಟೆರೆಸ್ ಮೇಲೆ ಹೋಗ್ಬಿಟ್ಟು ಒಂದು ಮಕ್ಳಿಗೆಲ್ಲ ಡ್ಯಾನ್ಸ್ ಆಡ್ಸೋಣ ಅಂತ ಡ್ಯಾನ್ಸ್ ಆಡ್ಸಿ. ನಮ್ಮ ಅಕ್ಕ ಒಂದ್ ಸಾಂಗ್ ಆಡ್ತಾಳೆ ಗೈಸ್, ಆಡಿಸ್ತೀವಿ. ನೋಡೋಣ ಆ ಸಾಂಗ್ ನ ಈ ಟೈಮಲ್ಲಿ ಹೆಂಗ್ ಆಡ್ತಾಳೆ ಅಂತ. ಓಕೆನಾ? ಅಲ್ಲಿವರೆಗೂ ಕಾಫಿ ಕುಡ್ಕೊಂಡ್ ಬಂದ್ಬಿಡ್ತೀವಿ. ನಿಮ್ಗೂ ಕೂಡ ಚಿಯರ್ಸ್. ಚಿಯರ್ಸ್. ನಾವಿವಾಗ ಲೈಕ್ ಕೆಳಗಡೆ ಸುಸ್ತಾಗಿ ಕೆಲಸ ಎಲ್ಲ ಮಾಡಿ ಮೇಲೆ ಹೋಗೋಣ ಟೆರೆಸ್ ಮೇಲೆ ಅಂತ ಬಂದಿದೀವಿ. ಸೊ ಇವಾಗ ಎಲ್ರು ಮೇಲ್ಗಡೆ ಬಂದಿದೀವಿ. ನಮ್ಮ ಹುಡುಗರ ಕೈಲೆಲ್ಲ ಡ್ಯಾನ್ಸ್ ಆಡ್ಸೋಣ, ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಂತ. ಯಾರ್ಯಾರು ಏನೇನ್ ಡ್ಯಾನ್ಸ್ ಆಡ್ತಾರೆ ಅಂತ ನೋಡೋಣ. ನಮ್ಮ ಹುಡುಗಿ ಬಂದು ಬ್ಯಾಂಗಲ್ಲು ಬಂಗಾರಿ ಆಡೋಣ ಅಂತ ಇರ್ತಿದ್ದಾಳೆ. ಸೊ ನೋಡೋಣ ಇರಿ ಅವಳು ಹೇಗ್ ಆಡ್ತಾಳೆ, ಏನ್ ಮಾಡ್ತಾರೆ ಇವತ್ತು ಅಂತ. ಸೊ ಒಂದು 15 ನಿಮಿಷ ವಿಡಿಯೋ ಮಾಡಿದ್ದು, ಮತ್ತೆ ನಾವು ಹೋಗಿ ಪೂಜೆ ಮಾಡಿಲ್ಲ, ಪೂಜೆ ಮಾಡ್ಬೇಕು ಅಷ್ಟ. ಮತ್ತೆ ಪೂಜೆದೆಲ್ಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಹಾಯ್ ಗೈಸ್, ನಮ್ ಬಾವ, ನಮ್ ಪಾಪು, ನಮ್ಮ ಅಕ್ಕ. ಇವತ್ತು ನಮ್ ಪಾಪುನ ನೋಡಕ್ಕೆ ಬಂದಿದೀವಿ. ಹಂಗೆ ಹಬ್ಬ. ನೋಡು ಮಗನೇ ಹಾಯ್ ಹೇಳಿ ಎಲ್ರಿಗೂ. ಹಾಯ್. ಅಪ್ಪ ಏನೋ ಮಾಡ್ತಾಳ ನೋಡ ಚಿಕ್ಕಿ ಅಂತ ಬೈತಾವ ನಾವು. ನಾನು ಅವನ್ಗೆ ಚಿಕ್ಕಮ್ಮ ಆಗ್ಬೇಕು. ಅವನು ಇವಾಗ ತಾನೇ ಮಲಗಿದ್ದು ಎದ್ದಿದ್ದಾನೆ ಗೈಸ್. ಹಾಗಾಗಿ ಆಟ ಆಡ್ತಿದ್ದಾನೆ ಅವ್ರ ಅಪ್ಪನ ಜೊತೆ. ಸೊ ನಾವೆಲ್ರು ಹಬ್ಬಕ್ಕೆ ಇವತ್ತು ಏನದು ಮಹಾಲಕ್ಷ್ಮಿ ಮಾತಾಡ ನೀನು. ಮಾಲಯ ಅಮಾವಾಸ್ಯೆ ಕಣೆ. ಮಾಲಯ ಅಮಾವಾಸ್ಯೆ ನನಗೆ ಹೇಳಕ್ ಬಂದಿಲ್ಲ ಗೈಸ್. ಅದನ್ನ ಆ ಹಬ್ಬಕ್ಕೆ ಎಲ್ರು ಬಂದಿದೀವಿ. ಇನ್ನೂ ನಮ್ಮ ಅಕ್ಕನ ಮಕ್ಕಳೆಲ್ಲ ಬರ್ತಿದ್ರು, ಬಟ್ ಯಾರಿಗೂ ರಜೆ ಇಲ್ದೋರ ಕಾರಣ ನಾವು ಮಾತ್ರ ಬಂದಿದೀವಿ. ಸೊ ಇವತ್ತು ನಾವೇ ಕುತ್ಕೊಂಡು ಎಲ್ಲಾ ಹಬ್ಬ ಮಾಡ್ಕೊಂಡು ಚೆನ್ನಾಗಿ ಪೂಜೆ ಮಾಡ್ಕೊಂಡು ನೈಟ್ ಎಲ್ಲ ಮಕ್ಳ ಜೊತೆ ಚೆನ್ನಾಗಿ ಡ್ಯಾನ್ಸ್ ಆಡ್ಕೊಂಡು ಇವತ್ತು ನಾಳೆ ಎಲ್ರು ಮತ್ತೆ ವಾಪಸ್ ಹೊಡ್ತೀವಿ.
ನಮ್ಮ ಅಕ್ಕ ನಮ್ಮ ಪಾಪು ಇಲ್ಲೇ ಇರ್ತಾರೆ. ಮಾತಾಡೋಣ ಅಷ್ಟೇ ಬಾಯ್. ಅಷ್ಟೇ ಬಾಯ್. ಏನು ಮಾತಾಡೋದಿಲ್ಲ. ಅದೇ ವಿತೌಟ್ ಕ್ಯಾಮ್ರಾ ಹಂಗೆ ಹರ್ಚ್ಕೊಳ್ತಾರೆ, ವಿತ್ ಕ್ಯಾಮ್ರಾ ಮಾತಾಡೋದಿಲ್ಲ. ಇವರು ನಮ್ಮ 3ನೇ ಅಕ್ಕ ಗೈಸ್. ಸೊ ಇವರು ಯಾವಾಗ್ಲೂ ಮುಖನೇ ತೋರ್ಸಲ್ಲ, ನೋಡೋದಿಲ್ಲ. ಪೂಜೆ ಮಾಡ್ತಾ ಇದ್ದಾರೆ, ಬ್ಯುಸಿ ಆಗ್ಬಿಟ್ಟಿದ್ದಾರೆ ಪೂಜೆಲಿ. ಸೊ ಇಲ್ಲಿ ಪೂಜೆ ಮಾಡಿ ಹೊಸ ಮನೇಲಿ ಹಳೆ ಮನೇಲಿ ಹೋಗಿ ಎಡೆ ಇಕ್ಬೇಕು. ಮಾತಾಡ್ಕ, ಯಾಕೆ ಸೈಲೆಂಟ್ ಆಗಿದ್ಯಾ? ನೆನ್ನೆನೆ ತಕೊಂಡ್ ಬಂದಿತ್ತಲ್ಲ, ನೆನ್ನೆ ರಾತ್ರಿ ತಗೊಂಡು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಬೆಳಿಗ್ಗೆ ತಕೊಂಡ್ ಬಂದಿದ್ದು. ಕೊಡು. ಫೈನಲಿ ಗೈಸ್ ಪೂಜೆ ರೆಡಿ ಮಾಡಿದೀವಿ. ನಮ್ಮ ಅಪ್ಪ ನಾವು ಹಳೆ ಮನೇಲಿ ಪೂಜೆ ಮಾಡೋದು. ಎಲ್ರು ಒಂದೇ ಸಲ ವಟ 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 ಅಂತಿ ಬಂದ್ರು. ಎಲ್ಲರೂ ಬಂದು ಪೂಜೆ ಮಾಡ್ತಾ ಇದೀವಿ. ನೋಡಿ ನಮ್ಮ ಕಡೆ ಏನ್ ಮಾಡ್ತೀವಿ ಪೂಜೆ ಅಂತ ನಾನು ತೋರಿಸ್ತೀನಿ ಇವಾಗ ನಿಮ್ಗೆ. ಈ ತರ ಪೂಜೆ ಮಾಡ್ತೀವಿ ಗೈಸ್. ನೋಡಿ ಗೈಸ್, ಇವ್ ನನ್ ತಮ್ಮ. ಆದ್ರೆ ನನ್ ತಮ್ಮನ್ ತರನೇ ಇಲ್ಲ, ಯಾಕಂದ್ರೆ ಅವನು ನನ್ನ ಜೊತೆಗೆ ನಿಂತ್ಕೊಂಡ್ಬಿಟ್ರೆ ನಾನೇ ಅವ್ನ ತಂಗಿ ತರ ಕಾಣಿಸ್ತೇವೆ. ಕಾಣಿಸ್ತಿದ್ದೀನ? ಕಾಣಿಸ್ತದನ ನೋಡಿ, ಇವಾಗ ಕಾಣಿಸ್ತಾನೆ ಕರಿಯ. ಮಾತಾಡಪ್ಪ, ಹಬ್ಬ ಹೆಂಗ್ ಮಾಡ್ದೆ? ಅಪ್ಪ ಏನೋ ತಕ್ ಮಟ್ಟಿಗೆ ನಡ್ಸಿದೀವಿ. ನಾಳೆ ಬೇಗ ಕೆಲ್ಸಕ್ಕೆ ಹೋದ್ರೆ ಸಾಕು ನಮ್ಗೆ. ಅಯ್ಯೋ ಏನ್ ಮಾಡೋದು, ಹಬ್ಬ ಚೆನ್ನಾಗೈತಾ? ಹಬ್ಬ ಚೆನ್ನಾಗಿ ಮಾಡಿದಿರಿ. ಫ್ಯಾಮಿಲಿ ಎಲ್ಲ ಖುಷಿಯಾಗಿದೆ. ಖುಷಿ ಆಯ್ತು. ನಾಳೆ ಮಾರ್ನಿಂಗ್ ಮುಂಜಾನೆ ಬೆಳಿಗ್ಗೆ ಹೋಗ್ತಾ ಇದೀಯಾ ಬ್ಯಾಂಗ್ಳೂರ್ಗೆ? ನಾನು ಹೇಳ್ತಾ ಇದ್ದೀನಿ ಗೈಸ್, ಅದಕ್ಕೆ ಇರೋ ಒಟ್ಟಿಗೆ ಎಲ್ರು ಹೋಗೋಣ ಒಂದ್ 12 ಗಂಟೆ ಹೆಂಗೆ ಅಂತ. ಇಲ್ಲ ನಾನ್ ಬೆಳಗ್ಗೆನೆ ಹೋಗ್ಬೇಕಂತ ಇದ್ದಾನೆ. ಎಷ್ಟೇ ಆದ್ರೂ ಮನೆ ಜವಾಬ್ದಾರಿ ಗಂಡ್ ಮಕ್ಳ ಮೇಲೆ ಇರುತ್ತೆ. ಅಮ್ಮ ಅಯ್ಯಯ್ಯೋ ಟಚ್ ಮಾಡ್ಬಿಟ್ಟ ಅಲ್ಲ. ಇವಾಗ ನಾವು ತಿರುಪೆ ತರಂಗೆ ಅಮಾವಾಸ್ಯೆ ದಿನ ಮೇನ್ ರೋಡಲ್ಲಿ ಕುತ್ಕೊಂಡು ವ್ಲಾಗ್ ಮಾಡ್ತಾ ಇದೀವಿ. ಸೊ ನನ್ ಚಾನಲ್ ನೋಡ್ತಾ ಇದೀಯ ನೀನು? ದಿನ ನೋಡ್ತಾ ಇರ್ತೀನಿ. ದಿನ ನೋಡ್ತಾ ಟಾರ್ಚ್ ಆನ್ ಮಾಡೋ. ನನ್ ಟಾರ್ಚ್ ಆನ್ ಮಾಡಪ್ಪ, ಇಲ್ಲಾಂದ್ರೆ ಕಾಣಿಸಲ್ಲ. ಒಂದ್ ನಿಮಿಷ ಗೈಸ್, ಟಾರ್ಚ್ ಆನ್ ಮಾಡಿಲ್ಲ ಅಂದ್ರೆ ಕಾಣಿಸೋದೇ ಇಲ್ಲ. ಕಾಣಿಸಕ್ಕೆ ಹೋಗಲ್ಲ. ಈ ಅಂತ ಮಾಡಿ ಅಮಾವಾಸ್ಯೆ ದಿನ ಇವಾಗ ಕಾಣಿಸ್ತಿದೀವಲ್ಲ. ಸೊ ನಾವಿವಾಗ ಚೆನ್ನಾಗಿ ಊಟ ಮಾಡಿ ಪೂಜೆ ಎಲ್ಲ ಮಾಡಿ ವಾಕಿಂಗ್ ಅಂತ ಬಂದಿದ್ದೀವಿ. ಇಬ್ರು ಕೂಡ ವಾಕ್ ಮಾಡ್ತಾ ಇದೀವಿ. ಸೊ ನಮ್ಮನೆ ಇರೋದು ರೋಡ್ ಸೈಡ್ ಅಲ್ಲೇನೆ, ಮೇನ್ ರೋಡ್ ಸೈಡ್ ಅಲ್ಲೇನೆ. ಹಾಗಾಗಿ ಮನೆ ಮುಂದೆನೆ ಕುತ್ಕೊಂಡಿದೀವಿ. ಏನಂತೀಯಾ? ಅದೇ ನಮ್ಮನೆದು. ಬನ್ನಿ ಬಾ, ಹಿಂದಕ್ ಬಾ ನೀನು ನಮ್ಮ ಹಿಂದಕ್ ಬಾ. ಏನಪ್ಪಾ ಊಟ ಮಾಡಿದ್ರು? ಎಲ್ಲ ಚಿಕನ್ ಮಟನ್ ಎಲ್ಲ ಜೋರಾಗಿ ತಿಂದ. ಇವತ್ತು ಹಬ್ಬ ಆಗಿರೋದ್ರಿಂದ ಮಟನ್ ಚಿಕನ್. ಕ್ಯಾಮ್ರಾ ಈ ಕಡೆ ಟಾರ್ಚ್ ಈ ಕಡೆ ಹಿಡಿಯೋ ಕಾಣಿಸ್ತಾ ಇಲ್ಲ, ಅವ್ನ್ ಕಾಣಿಸ್ತಾನೆ ಇಲ್ಲ. ಸೊ ಇವನ್ ಹೆಸರು ಬಂದ್ಬಿಟ್ಟು ವರುಣ್ ಅಂತ. ಇವ್ರ ಅಣ್ಣ ಇದ್ದಾನೆ, ಅವನು ಕೂಡ ಟಾಲ್ ಆಗಿದ್ದಾನೆ, ನನ್ಕಿಂತ ದೊಡ್ಡ ತರ ಕಾಣಿಸೋದು. ನಾನು ಇವ್ರ ಜೊತೆಗ್ ಬಂದ್ರೆ ನಾನೊಂದು ಚಿಕ್ಕ ಹುಡುಗಿ ತರ ಇರ್ತೀನಿ. ನೋಡೋದ್ರೆ ನಾನೇ ದೊಡ್ಡೋಳು ಇವ್ರಕ್ಕಿಂತ. ಏನ್ ಮಾಡೋದು, ದುರ್ವಿಧಿಯೇ. ಸೊ ನಾವಂತೂ ಇವತ್ತು ಎಂಜಾಯ್ ಮಾಡಿದೀವಿ ಚೆನ್ನಾಗಿ. ನಾನ್ ಮಾಡಿದೀನಿ, ಇವ್ನ್ ಏನ್ ಮಾಡೋದ್ನ ಗೊತ್ತಿಲ್ಲ. ಬಟ್ ನನ್ಗೆ ಇವಾಗ ಸಿಕ್ಕಿದಾನೆ ನನ್ ಕೈಗೆ. ಸೊ ಎಂಜಾಯ್ ಮಾಡಿದೀವಿ. ನಾವಂತೂ ಮಕ್ಳ ಜೊತೆ ಎಲ್ಲ ಡ್ಯಾನ್ಸ್ ಗೀನ್ಸು ಎಲ್ಲ ಆಡಿ ಇವಾಗ ಸ್ವಲ್ಪ ತಿಂದಾಯ್ತು, ವಾಕಿಂಗ್ ಬಂದಿದ್ವಿ. ಮತ್ತೆ ಮನೆಗೆ ಹೋಗ್ಬಿಟ್ಟು ಮಕ್ಳ ಕೈಲೆಲ್ಲ ಡ್ಯಾನ್ಸ್ ಮಾಡ್ಸೋಣ ಅನ್ಕೊಂಡಿದೀನಿ. ಮಾಡಿಸ್ಬಿಟ್ಟು ನಮ್ಮ ಅಕ್ಕ ಹೇಳಿದ್ನಲ್ಲ, ಅವ್ರೊಂದು ಸಾಂಗ್ ಚೆನ್ನಾಗಿ ಆಡ್ತಾರೆ, ಅದನ್ನ ಸ್ವಲ್ಪ ಆಡಿಸ್ಬಿಟ್ಟು ವ್ಲಾಗ್ನ ಹೆಂಡ್ ಮಾಡೋಣ. ಥ್ಯಾಂಕ್ ಯು ಗೈಸ್. ನಾರಾಯಣ ಜಗವೇ ನಾಟಕ ರಂಗ ಜನಾರ್ದನ, ಜಗವೇ ನಾಟಕ ರಂಗ. ಮುನಿಗಳ ಮನದಲ್ಲಿ
ಮನೆ ಮಾಡಿ ನಿಜ ಮಗುತರ ಹೃದಯದಿ ನಲಿದಾಡಿ ನಾರಾಯಣ ನಾರಾಯಣ ನೋಡಿ ನೋಡಿ ಹೆಂಗ್ ಮಾತಾಡ್ತಾರೆ ನೋಡಿ ಗೈಸ್. ಪಾಪನ್ಗೆ ಪ್ಯಾಂಪರ್ಸ್ ಹಾಕೋದೆಲ್ಲ ನನ್ಗೆ ಇದ್ ಮಾಡ್ತಿದ್ದಾರೆ. ಏನ್ ಕರ್ಮ ಗುರು, ಇನ್ನು ನಾವ್ ಈ ಕಣ್ಣಲ್ಲಿ ಇನ್ನೇನೇನೇನ್ ನೋಡ್ಬೇಕು ರಾಘವೇಂದ್ರ. ಅಯ್ಯಯ್ಯೋ, ನಮ್ಮ ಅಕ್ಕನ ಕೈಲಿ ನಿಮ್ಗೆ ಹಾಡ್ ಹೇಳಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಸಾಂಗ್ ನ ಆಡ್ಸಣಿರಿ ಅಮ್ಮ. ಫಸ್ಟ್ ಬೇಡ ಬೇಡ ಬೇಡ, ನನಗೆ ಗೊತ್ತು ನೀವ್ ಆಡಿ, ನನಗೆ ಆ ಸಾಂಗ್ ಆಡಿ ಅಷ್ಟೇ. ಇವಾಗ ಹೌದು, ಅದು ಆ ಕಾಲ ಅದು ಏನದು ಹೆಂಗ್ ವಿಜಯ ಹೋಗ್ಬಿಟ್ಟಿದ್ದಾಳೆ, ಯೂತ್ ವಿಜಯ ಹೋಗ್ಬಿಟ್ಟಿದ್ದಾಳೆ. ಇವಾಗ ಆಂಟಿ ವಿಜಯ ಬರ್ತಿದ್ದಾರೆ. ಸೊ ಆಂಟಿ ವಿಜಯನ ಸ್ಟೇಜ್ ಮೇಲೆ ಕರಿತಿದೀವಿ. ನಮ್ಗೋಸ್ಕರ ಒಂದೆರಡ್ ಲೈನ್ ಆ ಸಾಂಗ್ ನ ಹಾಡಿ ಅಂತ ಕೇಳ್ತಾ ಇದೀವಿ. ಇಂಟ್ರೆಸ್ಟ್ ಮಾಡ್ತೀವಿ ನಾವು, ಅಲ್ವಾ ಗೈಸ್? ಅಲ್ವಾ? ಓಕೆ, ಆಡಿಸ್ತೀವಿ ರೀ ಗೈಸ್. ಸ್ಟಾರ್ಟ್ ಮಾಡಿ, ಆಡ್ತಾರೆ ನೋಡಿ ಗೈಸ್. ಒಂದೇ ಒಂದ್ ಸಾಂಗ್ ನಮ್ಗೋಸ್ಕರ ಹಾಡಿ. ನಾಳೆಗೆ ನಾನು ಇರಲ್ಲ ಅಂತ ಗೊತ್ತು, ಅದಕ್ಕೆ ಆಡ್ತೀನಿ ಅಂತ ಇದಾರೆ. ಸೊ ಗೈಸ್, ಹಬ್ಬ ಎಲ್ಲ ಆಯ್ತು, ಊಟ ಗೀಟ ಎಲ್ಲ ಆಯ್ತು. ಇವಾಗ ಸೊ ಎಲೆ ಅಡಿಕೆ ಹಾಕೊಂಡು ಎಲ್ರು ಕುತ್ಕೊಂಡಿದೀವಿ, ಮಾತಾಡ್ತಾ ಕಷ್ಟ ಸುಖಗಳನ್ನ. ನಮ್ಮ ಮಕ್ಳೆಲ್ಲ ಬಂದಿದ್ದಾರೆ. ಆಡಮ್ಮ, ನೀವ್ ಮಾತಾಡಮ್ಮ ಏನಾದ್ರು. ಆಡು ಮಗನೇ, ನೀನ್ ಆಡು ಮಗನೇ ಸಾಂಗು. ನನಗ್ ಗೊತ್ತಿಲ್ಲ ಏನು, ನಂಗ್ ಗೊತ್ತಿಲ್ಲ. ಇವಾಗ ಅವ್ರ ಅಮ್ಮ ಆಡಿಲ್ಲ ಗೈಸ್, ನಮ್ಮ ಅಮ್ಮ ಆಡ್ದರಕ್ಕೆ ಮಗಳ ಆಡ್ತಿದ್ದಾಳೆ ಸಾಂಗ್ ನ. ಇಲ್ಲ ಆಡಮ್ಮ. ಇಲ್ಲ, ನೀನ್ ಬ್ಯಾಡ್ ಗರ್ಲ್, ನೀನು ಗುಡ್ ಗರ್ಲ್ ಅಲ್ಲ ಹಾಗಾದ್ರೆ ನೀನು. ಆಡು ಮತ್ತೆ ಒಂದ್ ಸಾಂಗ್ ಈಗ. ನಂಗ್ ಸಾರಿ. ಆಡು, ನನ್ಗೋಸ್ಕರ ಆಡು. ಚಿಕ್ಕಿಗೋಸ್ಕರ ಆಡಲ್ವಾ ನೀನು? ನೋಡಿ ಗೈಸ್, ಎಷ್ಟು ನಾನು ಗೋಗುರ್ಬೇಕು ಚಿಕ್ಕಿಗೋಸ್ಕರ. ಆಡ್ತಾಳೆ ನೋಡಿ ಗೈಸ್, ಇವಾಗ ನಮ್ಮ ಹುಡುಗಿ ಆಡ್ತಾಳೆ. ನಮ್ಮ ಗೆಲುವ ಜೀವ ಗಜಮುಖನೇ, ನಮ್ಮ ಗೆಲುವ ಜೀವ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ನೀನು ಎಂದೆಂದು ಕರೆ ಮಾಡುತ್ತಾ ಬಂದು ನೀ ನಮ್ಮ ಗೆಲುವ ಜೀವ ಗಜಮುಖನೇ, ನೀ ನಮ್ಮ ಗೆಲುವ ಜೀವ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗಿ ಬೆಳಗಾಗಿ ದಯೆ ಇರಲಿ ನಮ್ಮಲ್ಲಿ ಗತಿ ನೀನು ಆದಿಯಲ್ಲಿ ನೀ ನಮ್ಮ ಗೆಲುವ ಜೀವ ಗಜಮುಖನೇ, ನೀ ನಮ್ಮ ಗೆಲುವ ಜೀವ. ಅಷ್ಟು ಗೊತ್ತಿದೆ. ಆಡದ್ಲು ಕೊನೆಗೂ ಗೈಸ್, ಆಡದ್ಲು ನನ್ಗೋಸ್ಕರ ಒಂದ್ ಸಾಂಗು. ಸ್ಟವ್ ಆಫ್ ಮಾಡಕ್ ಬರುತ್ತಮ್ಮ? ಹಾಕೊಂಡು ಆ ಕಡೆ ತಿರ್ಸ್ಬೇಕು, ರೈಟ್ ಸೈಡ್ ತಿರ್ಸ್ಬೇಕು. ಬೇಡ ಬೇಡ. ಸೊ ಫೈನಲಿ ಗೈಸ್, ನಮ್ದಂತೂ ಎಲ್ಲಾ ಪೂಜೆ ಹಬ್ಬ ಎಲ್ಲ ಚೆನ್ನಾಗಾಯ್ತು. ಎಂಟರ್ಟೈನ್ಮೆಂಟ್ ಹಂಗೆ ಚೆನ್ನಾಗ್ ಮಾಡಿದೀವಿ. ಇವಾಗ ಹೋಗಿ ಮಲ್ಕತಾ ಇದ್ದೀವಿ. ಇವಾಗ ಇನ್ನೊಂದ್ ಮೈ ಕಾಫಿ ಗೀಫಿ ಹಾಲು ಗೀಲು ಕಾಯಿಸ್ತಾ ಕೂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಐ ಹೋಪ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗುತ್ತೆ ಅಂತ. ಯಾರ್ಯಾರು ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ ನ ಎಂಡ್ ಮಾಡ್ತೀನಿ. ಬಾಯ್, ಗುಡ್ ನೈಟ್. ಬಾಯ್ 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 ಬಾಯ್, ಗುಡ್ ನೈಟ್.